ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತವಾಗಿ ಸಂಕೇಶ್ವರ ಪಟ್ಟಣದಲ್ಲಿ ಗ್ರ್ಯಾಂಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ಆಯೋಜನೆ ಮಾಡಲಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಸಂಘ ಸಂಕೇಶ್ವರ್ ಇವರ ಒಂದು ಸಂಚಲಿತ ಶಿವ ಜಯಂತಿ ಪ್ರಯುಕ್ತವಾಗಿ ಛತ್ರಪತಿ ಶ್ರೀ ಮತ್ತು ಧರ್ಮವೀರ ಶ್ರೀ ಎಂಬ ಕಾಂಪಿಟಿಷನ್ ನಡೆಯಲಿದೆ. ಗ್ರ್ಯಾಂಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ನಲ್ಲಿ ಬೆಳಗಾವಿ ಜಿಲ್ಲೆ, ಕೊಲ್ಹಾಪುರ ಜಿಲ್ಲೆ ಹೀಗೆ ಪ್ರತ್ಯೇಕವಾಗಿ 8 ವಿಶೇಷವಾದಂಥ ಕ್ಯಾಟಗರಿ ಈ ಒಂದು ಕಾಂಪಿಟಿಷನ್ ನಡೆಯಲಿದೆ. 8 ಕ್ಯಾಟಗರಿಗಳಲ್ಲಿ ವಿವಿಧ ಬಾಡಿ ಬಿಲ್ಡರ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 100ಕ್ಕಿಂತ 200ವರೆಗೆ ಕಾಂಪಿಟಿಷನ್ಗಳು ಇದರಲ್ಲಿ ಭಾಗವಹಿಸಿ ತಮ್ಮ ದೇಹ ಸದೃಢವನ್ನು ಇಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ನಗದು ಬಹುಮಾನ, ಪ್ರಮಾಣ ಪತ್ರ, ಟ್ರೋಫಿ ಹಾಗೂ ರನ್ನರ್ ಈ ಒಂದು ಗದಾ ಕೂಡ ಈ ಬಹುಮಾನವಾಗಿ ವಿತರಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮವು ಛತ್ರಪತಿ ಶಿವಾಜಿ ಪುತ್ಥಳಿ ಆವರಣ ಹತ್ತಿರ ಈ ಸಂಜೆ ಕಾರ್ಯಕ್ರಮ ನಡೆಯಲಿದೆ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಇಂದು ಸಂಕೇಶ್ವರದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮುಖಂಡರಾದ ಅಮರಣ್ಣ ನಲ್ಲೋಡೆ, ಶ್ರೀಕಾಂತ್ ಹತ್ನೂರೆ, ಅವಿನಾಶ್ ನಲ್ಲೋಡೆ, ಜಯಪ್ರಕಾಶ್ ಸಾವಂತ್, ಶಿವರಾಮ್ ಸೇಲಾರ್ ಹಾಗೂ ಅನೇಕ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಗ್ರ್ಯಾಂಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ನದ ಮಾಹಿತಿಯನ್ನು ತೇಜ್ ಪ್ರಭು ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. 19 ಫೆಬ್ರವರಿ 2026 ಪ್ರಥಮವಾಗಿ ನಾಡಿನ ಸಮಸ್ತ ಜನರಿಗೆ ನಾನು ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಸಂಘ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮೆಲ್ಲರಿಗೂ ಗೊತ್ತಿದ್ದಾಗ 19 ಫೆಬ್ರವರಿ 2023 ಸಂಕೇಶ್ವರ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಅಶ್ವಾರೂಢ ಪುತ್ಥಳಿಯನ್ನು ನಾವು ಸಂಕೇಶ್ವರದಲ್ಲಿ ಈ ಶಿವತೀರ್ಥದಲ್ಲಿ ಸ್ಥಾಪನೆ ಮಾಡಿದ್ದೀವಿ. 2023 ಫೆಬ್ರವರಿ 19 ಮಹಾರಾಜರ ಸ್ಥಾಪನೆ ಆದ ನಂತರ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಸಂಘ ವತಿಯಿಂದ ಒಂದು ಸಂಕಲ್ಪ ಏನು ಮಾಡಿದ್ದೀವಿ ಅಂದ್ರೆ ಪ್ರತಿ ವರ್ಷ 19 ಫೆಬ್ರವರಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತವಾಗಿ ಒಂದು ಯಾವುದಾದ್ರೂ ಕಾರ್ಯಕ್ರಮ ಇಡಬೇಕಂತ ನಮ್ಮದೊಂದು ಮಾನಸಿತ್ತು. ಆದರೆ 24, 25, 2 ವರ್ಷದ ಯಾವುದೋ ಕಾರಣದಿಂದ ನಮ್ಮ ಮಾಡಲಿಕ್ಕೆ ಆಗಲಿಲ್ಲ. ಆದರೆ 2026 ಈ ಶಿವಜಯಂತಿ ನಿಮಿತ್ತವಾಗಿ ನಾವು ಸಂಕೇಶ್ವರದಲ್ಲಿ 20 ಫೆಬ್ರವರಿ 2026 ದಿನ ಒಂದು ಭವ್ಯ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ಸಂಕೇಶ್ವರದಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ಅನ್ನೋದು ಇದು 2 ಕ್ಯಾಟಗರಿದಲ್ಲಿ ಆಗ್ತಾ ಇದೆ. ಒಂದು ಇಂಟರ್ ಸ್ಟೇಟ್ ಬೆಳಗಾವಿ ಮತ್ತು ಕೊಲ್ಹಾಪುರ ಜಿಲ್ಲೆ ಮರ್ಯಾದಿತವಾಗಿ ಒಂದು ಕಾಂಪಿಟಿಷನ್ ಆಗ್ತಿದೆ. ಅದೇ ರೀತಿ ಸಂಕೇಶ್ವರ ಲೆವೆಲ್ ಒಂದು ಕಾಂಪಿಟಿಷನ್ ಆಗಿದೆ. ಈ ಡಿಸ್ಟ್ರಿಕ್ಟ್ ಲೆವೆಲ್, ಇಂಟರ್ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಆಗ್ತದೆ. ಅದ್ರಾಗ ಯಾರು ವಿನ್ನರ್ ಆಗ್ತಾರೋ ಅವ್ರಿಗೆ ಛತ್ರಪತಿ ಶ್ರೀ ಅಂತ ಒಂದು ಟ್ರಾಫಿ ಕೊಟ್ಟು ಒಂದು ರೋಲಿಂಗ್ ಗದಾ ಕೊಡ್ತಾ ಇದ್ದೀವಿ. ಅದೇ ರೀತಿ ಸಂಕೇಶ್ವರ ಮರ್ಯಾದಿತವಾಗಿ ಏನೋ ಒಂದು ಕಾಂಪಿಟೇಷನ್ ಆಗ್ತಾ ಇದೆ. ಅದರಲ್ಲಿ ಯಾರು ವಿಜೇತ ಆಗ್ತಾರೋ ಅವರಿಗೆ ಧರ್ಮವೀರ ಶ್ರೀ ಅಂತ ಹಿಂಗೆ 2 ಟ್ರಾಫಿ, ಒಂದು ಛತ್ರಪತಿ ಶ್ರೀ 2026 ಮತ್ತು ಮತ್ತೊಂದು ಧರ್ಮವೀರ ಶ್ರೀ 2026 ಹಿಂಗೆ 2 ಟ್ರಾಫಿ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಈ ಟೈಟಲ್ ವಿನ್ನರ್ಸ್ ಬಿಟ್ಟು ನಂತರ ಒಂದು ಬೇರೆ 8 ಕ್ಯಾಟಗರಿ ಇರ್ತಾವೆ. ಅಂದ್ರೆ ಬಿಲೋ 50 kg ಇಂದ 85+ kg ಮತ್ತು 2 ಕ್ಯಾಟಗರಿ ಅದಾವೆ. ಅದು ಬಿಟ್ಟು ಸಂಕೇಶ್ವರ ಏನು ಕಾಂಪಿಟೇಷನ್ ಅದ ಅದೊಂದು ಕ್ಯಾಟಗರಿ ಬೇರೆ ಹಿಡಿದ್ರೆ ಟೋಟಲ್ 8 ಕ್ಯಾಟಗರಿ ಆಗ್ತಾವೆ.
ಪ್ರತಿಯೊಂದು ಕ್ಯಾಟಗರಿದಾಗ ಒಂದು 5 ವಿನ್ನರ್ಸ್ ನಾವು ಅನೌನ್ಸ್ ಮಾಡ್ತೀವಿ. ಈ 5 ವಿನ್ನರ್ಸ್ ಫಸ್ಟ್ ವಿನ್ನರ್, ಸೆಕೆಂಡ್ ವಿನ್ನರ್, ಥರ್ಡ್ ವಿನ್ನರ್ ಹಿಂಗೆ ಬೇರೆ ಬೇರೆಗೆ ಪ್ರೈಸ್ ಅಮೌಂಟ್ ಅದು ಅಂತ. ಫಸ್ಟ್ ವಿನ್ನರ್ಗೆ 5,000 ರೂಪಾಯಿ, ಎರಡನೇ ವಿನ್ನರ್ಗೆ 4,000 ರೂಪಾಯಿ, ಮೂರನೇ ವಿನ್ನರ್ 3,000 ರೂಪಾಯಿ ಮತ್ತು ನಾಲ್ಕನೇ ಮತ್ತು 5ನೇ ವಿನ್ನರ್ಗೆ 2,000 ರೂಪಾಯಿ ಕೊಡೋದೊಂದು ವ್ಯವಸ್ಥೆ ಮಾಡಿದ್ವಿ. ಏನು ಕಾಂಪಿಟೇಷನ್ ಆಗ್ತಾ ಇದೆ, ಈ ಕಾಂಪಿಟೇಷನ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಒಂದು ರಿಜಿಸ್ಟರ್ಡ್ ಸಂಸ್ಥೆ ಏನದೆ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಹಾಗೂ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಹಾಗೂ ಕೋಲ್ಹಾಪುರ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಮತ್ತು ಅವ್ರ ಅಫಿಲಿಯೇಟೆಡ್ ಏನು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಸ್ ಅದಾವೆ ಆ ಒಂದು ಸಹಯೋಗದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಒಂದು ಆಯೋಜನದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಸಂಘ ಸಂಕೇಶ್ವರ್ ನಾವು ಈ ಕಾರ್ಯಕ್ರಮವನ್ನು ಈ ಟೋಟಲ್ ಅಮೌಂಟ್ ಏನದ, ಈ ಪ್ರೈಸ್ ಅಮೌಂಟ್ ಟೋಟಲ್ ಕ್ಯಾಟಗರಿ ಅಂತ ಏನದಾವ ಅಂದ್ರೆ ಪ್ರತಿಯೊಂದು ಕ್ಯಾಟಗರಿ 16,000 ಕ್ಯಾಟಗರಿ ಅಂತ 8 ಕ್ಯಾಟಗರಿ ಅದಾವ, ಪ್ಲಸ್ ಟೈಟಲ್ ವಿನ್ನರ್ಸ್ ಮತ್ತು ಸಂಕೇಶ್ವರ್ ಲೆವೆಲ್ ಟೈಟಲ್ ವಿನ್ನರ್ ಇದೆಲ್ಲ ಕೂಡಿ ಒಂದು ಸ್ಟೇಜ್ ಅಥವಾ ಅದು ಎಲ್ಲ ಕೂಡಿದ ನಂತರ ಒಂದು 22ರಿಂದ 2.5 ಲಕ್ಷ ರೂಪಾಯಿ मट खर्च करून आमच्या संकेश्वरातील काही युवक मंडळींनी त्या कार्यक्रमाचं नेतृत्व घेऊन, उस्तुवारी घेऊन ते कार्यक्रम पालकत्व घेऊन ते कार्यक्रम करायला सगळ्यांच्या माध्यमातून ते कार्यक्रम करायला ठरवलेलं आहे. त्या पद्धतीनं कार्यक्रम पार पडतो. प्रत्येक वर्षी